ಹೆಲೋ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ನಮ್ಮ ಫ್ಯಾಮಿಲಿ ಜೊತೆ ಇವಾಗ ತಮಿಳ್ನಾಡು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಅಣ್ಣನ ಬರ್ಡೇ ಇದೆ, ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ, ಅಲ್ಲಿ ಏನೇನು ಮಾಡ್ತೀವಿ ಅಂತ ನಿಮಗೆಲ್ಲ ತೋರಿಸ್ತೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ ಜರ್ನಿ. ಗೈಸ್, ಇವಾಗ ಹೊಡ್ತಾ ಇದೀವಿ. ನಮ್ಮ ಫ್ಯಾಮಿಲಿ ನೋಡಿ, ನಮ್ಮ ಅಣ್ಣ ನೋಡಿ ಹೆಂಗ್ ರೆಡಿ ಆಗಿದ್ದಾನೆ ಕಾರ್ ಓಡ್ಸೋಕ್ಕೆ. ನಮ್ಮ ಅಪ್ಪ ನೋಡಿ ಹಿಂಗಡೆ ಕೂತ್ಕೊಳಕ್ಕೆ ಅಮ್ಮ ಮುಂದೆ. ದೋಸೆ ಅಲ್ಲ ಮಲ್ಟಿಗ್ರೇನ್ ರೋಸ್ಟ್ ದೋಸೆ. ಎಲ್ಲಾ ಕಾಳುಗಳನ್ನು ನೆನೆ ಹಾಕಿ ಮಾಡಿರ್ತಾರಲ್ಲ ಆ ದೋಸೆ. ನೀವತ್ತೆ ಹೆಸರು ಅಷ್ಟೇ, ನಾರ್ಮಲ್ ದೋಸೆನೇ ಇದೆ. ನಿನಗೇನು ಎಲ್ಲ ದೋಸೆ ಮೇಲೆಲ್ಲ ಕಾಳು ಕಾಣ್ಬೇಕಾ? ಮಲ್ಟಿಗ್ರೇನ್ ಅಂದ್ರೆ ನೋಡಿ, ಇವ್ರಿಗೆ ಮಲ್ಟಿಗ್ರೇನ್ ದೋಸೆ ಅಂದ್ರೆ ಇವ್ರು ಏನಿಲ್ಲ, ಇದೇ ತರ ಪ್ಲೈನ್ ದೋಸೆನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಕಾಳು ಕಾಣ್ಬೇಕಂತೆ ಮಲ್ಟಿಗ್ರೇನ್ ದೋಸೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಏನ್ ಶಾಪಿಂಗ್ ಮಾಡ್ತಿದ್ದೇನು? ಅಲ್ಲೇ ನಮ್ಮ ಅಣ್ಣ ನೋಡಿ ಪಾಪ. ಬೇಡಪ್ಪಿ, ಸ್ವಲ್ಪ ಸ್ವಲ್ಪ ಫಾಸ್ಟ್ ಇದ್ರದ್ದು ರೇಸಿಂಗ್ ತಗೋ. ಅದ್ ಬೇಡ, ಅದ್ ಬೇಡ. ವೋಕ್ಸ್ ವ್ಯಾಗನ್ ಯಾವ್ದಾರು ತಗೋ, ಆಡಿ. ಒಂದ್ ತಗೊಳಪ್ಪ ನೀನ್, ದಯವಿಟ್ಟು ನಿನ್ ದರ್ಜ ಮಾತ್ರ ಯೂನಿಫಾರ್ಮ್ ಆಗಿ ಎರಡು ಹಿಂಗ ಏಯ್ ಬೇಡಪ್ಪ. ಅಮ್ಮ ನೋಡಿದೆ ಅಮ್ಮ, ನೀನ್ ಒಂದ್ ಪರ್ಮಿಷನ್ ಕೊಟ್ಟಿದ್ದೀವಿ ಎರಡು. ಅಮ್ಮನ ಇಂಟರ್ವ್ಯೂ ತಗೊಂತ ಹೆಂಗಿದೆ ಕೇಳೋಣ. ತಿಂಡಿ ಇದೆಲ್ಲ ಹೆಂಗ್ ಅನ್ಸ್ತಮ್ಮ? ತಿಂಡಿ ಎಲ್ಲ ಓಕೆ, ಆದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಬಡ್ಡಿ ಮಕ್ಳು ಇಷ್ಟು ಉದ್ದ ದೋಸೆ ತೆಳ್ಳನೆ ತಗೊಂಬಂದ್ ಕೊಟ್ಟು 200 ರೂಪಾಯಿ ಅಂತಂದ್ರು. ಒಟ್ಟು 959 ರೂಪಾಯಿ ಬಿಲ್ ಆಯ್ತು. ನಾನ್ 4 ಜನ ದೋಸೆ ತಿಂದಿದ್ದಕ್ಕೆ. ಸುಮ್ನೆ ಇರಾ, 4 ಜನ ಇಂಡಿಯನ್ ಮಾಮ್. ನೋಡಿ ನೋಡಿ, ಅದಕ್ಕೆ ನಾವು ಅಮ್ಮ ಪಾಪ ಅಮ್ಮಂಗ್ ಗೊತ್ತು ಕಷ್ಟ ಎಷ್ಟಿದೆ ಅಂತ. ನಾವ್ ಎಂಜಾಯ್ ಮಾಡ್ತೀವಿ ಮಕ್ಳು, ಆದ್ರೆ ಅಮ್ಮಂಗೆಲ್ಲ ಪ್ರತಿಯೊಂದು 11 ರೂಪಾಯಿನೂ ದುಡ್ಡು ಗೊತ್ತು. ಇವ್ರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ. ಸುಮ್ನೆ ಎಂಜಾಯ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂತ ಬರ್ತವೆ. ಎಲ್ಲಿಂದ ಬರ್ತಿರಲ್ಲಿ? ಇವಾಗ ನಮ್ಮ ಚಿಂತಲವಾಡಿ ಟೆಂಪಲ್, ನಮ್ಮ ಮನೆ ದೇವ್ರ ಹತ್ರ ಬಂದಿದ್ದೀವಿ. ಇವಾಗ ದರ್ಶನ ಎಲ್ಲ ಮುಗಿತು. ದರ್ಶನ ಸಫಲವಾಗಿತ್ತು. ಕರೆಕ್ಟ್ ಟೈಮಿಗೆ, ಮಂಗಳಾರತಿ ಟೈಮಿಗೆ ಹೋಗಿದ್ದೀವಿ. ಇವಾಗ ಕುಂಭಕೋಣಂ, ಗೋಯಿಂಗ್ ಫಾರ್ ಕುಂಭಕೋಣಂ. ಅಪ್ಪ ನೋಡಿ ರೆಡಿ ಆಗ್ತದೆ. ಅಣ್ಣ ಹೆಂಗ ಸೀಬೆ ಹಣ್ಣು? ಕಿಲೋ 150. 150 ಕಮ್ಮಿ ಇದೆಯಾ? 10 ರೂಪಾಯಿ ಕಮ್ಮಿ ಆಗೋಣ. 125 anche. 125. ಮತ್ತೆ 25. 5 ರೂಪಾಯಿ 30 ರೂಪಾಯಿ ಕೊಡುಗ. வெட்கல வேணும். வெட்டா வைட்டா. வெட்டலப்ப வராது, அது இன்னும் 3 மாசம் இருக்குட்டாயா. 3 மாசம் வேணுமா? அதான் பிஞ்சு வச்சிருக்கு. காய் நத்த இது வெயிட் தான் இருக்குது. வேணுமா? நத்தத்துல இருந்து இருக்கு, மதுரை நத்தத்துல இருந்து. மீடியம் காய் இந்த கை. ஊட்டி ஆப்பிள் எவ்வளோ?
ಅரை கிலோ 80, அரை கிலோ 150. இது வேணுமா? ஊட்டி ஆப்பிள் இது. ಹಾಫ್ ಕಿಲೋ ಅವ್ರಿಗೆ ಹೋಟ್ಲು ಕೇಳಪ್ಪ. ಹಿಂಗೆ ನೆಲ ವೆಜ್ ಹೋಟ್ಲು. ವೆಜ್ ಹೋಟೆಲ್ ಹಿಂಗೆ சைவ சாப்பாடு சாப்பிடக்கா லஞ்ச் 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 சைவமா இப்படி வெஜ் வெஜிடேரியன் அங்கே ஒரு ஹோட்டல் இருக்கு, போய் பாருங்க. சாப்பாடு ஆனா நல்லா இருக்கும். फैमिली का रेस्टोरेंट वेज. कौन है ये लोग? कहाँ से आते हैं ये? कुंभकोणम करो. ನಾನೇ ಮಾತಾಡ್ತೀನಿ. ಅದೇ 150 1 ಕಿಲೋ ರೈಡ್, ಸಾರಿ ಡ್ರೈವ್. ಸುತ್ತು ಸಂದಿಲ್ಲಿ ಕುಂಭಕೋಣಂ ಹೋಗೋಕೆ 98ರಿಂದ ಮತ್ತೆ 94 ಬಂದ್ವಿ, ಮತ್ತೆ 98ಕ್ಕೆ ಬಂದ್ವಿ ಸುತ್ಕೊಂಡು. ನಮ್ಮ ಅಣ್ಣ ಮಲ್ಕೊಂಡ್ಬಿಟ್ಟಿದಿಲ್ಲ, ಅವನಿಗೆ ಕೊಟ್ಟು ಇವಾಗ ಅವನಿಗೆ ಕೊಟ್ಬಿಡ್ತೀನಿ ನೋಡಿ. ಇವಾಗ ಸಾಕಾಯ್ತು. अलग ही लेवल का बंदा था. 5 ಕಿಲೋಮೀಟರ್ ಆಲ್ಮೋಸ್ಟ್ 15 ನಿಮಿಷ ಇದೀವಿ, ಅಲ್ಲೇ ಸುತ್ತಾ ಇದೀವಿ ಅಷ್ಟೇ. ರಾಗಿ ರೊಟ್ಟಿ ಬಿಸಿಲಲ್ಲಿ. ಎಷ್ಟ್ ಜನ ಪೊಲೀಸ್ ಇದಾರೆ ಅಂತ ಗೊತ್ತಾಯ್ತು ಒಂದ್ ಏರಿಯಾದಲ್ಲಿ ನಮ್ಗೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಯಾರು ಇಲ್ಲ, ನಾವೇ ಜನ. ಥ್ಯಾಂಕ್ ಯು ಜಯಂತ, ಥ್ಯಾಂಕ್ ಯು. ನಾನು ತಮಿಳ್ನಾಡು ಇದು ಸ್ಪೆಷಲ್, ಅದು ನಾರ್ಮಲ್ ಕಾರಲ್ಲಿ ಇಲ್ಲಪ್ಪ. ಸ್ವೀಟ್ ಇವಾಗ ಹೋಟ್ಲ ಮುಗೀತಂತೆ. ಇವಾಗ ಆನ್ ದ ವೇ ಕುಂಭಕೋಣಂ ಹೋಗ್ತಾ ಇದೀವಿ. ಅಲ್ಲಿ ನೀನು ಕಣ್ಣು ಆಡ್ಸಿದೀಯ. ಹೌದೌದು, ನಾನು ಅಷ್ಟೇ ಕಣ್ಣು ಹಾಯಿಸಿದ್ದೆ. ಅವಳಿಗೆ ನೈಸ್ ಹಾಕಿಟ್ಟ ಹೇಳ್ಕೊಂಡು ಹೊಟ್ಟೋಯ್ತು. ಹೌದು, ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಲಕ್ಸುರಿ ಊಟ, ಅನ್ಲಿಮಿಟೆಡ್ ಊಟ, ಮೀನ್ಸ್ ಹೋಟೆಲ್ ಪದ್ಮಾವತಿ. ಇವಾಗ ಕುಂಭಕೋಣಂಗೆ ಹೋಗ್ತಾ ಇದೀವಿ, ಹೋಗ್ ಬಂದಿಲ್ಲ ಇನ್ನ. ಗೈಸ್, ನಾವು ಇವಾಗ ಕುಂಭಕೋಣಂ ವಿಜಯನ್ ತೀರ್ಥರ ಬೃಂದಾವನ ಹತ್ರ ಬಂದಿದ್ದೀವಿ. ದ ಮೋಸ್ಟ್ ಪವರ್ಫುಲ್ ಜಾಗ ಇದು. 4 ಗಂಟೆಗೆ ಬಂದಿದ್ದೀವಿ, 4:15 ಬಂದಿದ್ದೀವಿ. ಆದರೆ 5 ಗಂಟೆಗೆ ಓಪನ್ ಮಾಡಿದ್ರಂತೆ. ಅದೇ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದೀವಿ. ದರ್ಶನ ಮಾಡ್ಕೊಂಡು ಹೋಗಲ್ಲ, ಯಾಕಂದ್ರೆ ತುಂಬ ಕವರ್ ಮಾಡೋದಿದೆ. ನಾಳೆನ ಕವರ್ ಮಾಡೋದಿದೆ, ಇವತ್ತು 2 ದಿನದ್ದು ಕವರ್ ಮಾಡೋದಿದೆ. ಟೈಮ್ ಸೆಟ್ ಆಗ್ಬೇಕಷ್ಟೇ, ನೋಡೋಣ ಏನಾಗುತ್ತೆ. ನಾವು ದೊಡ್ಡವ್ರು ಹೆಂಗೆ ಹೇಳ್ತಾರೆ ಹಂಗೆ, ಅಮ್ಮ ಅಣ್ಣ ಹೆಂಗೆ ಹೇಳ್ತಾರೋ, ಅಪ್ಪ ಅಲ್ಲ ಹೆಂಗೆ ಹೇಳ್ತಾರೋ ಹಂಗೆ.
ಏನ್ ಅವನಿಗೆ ಹೋಗ್ತಿದ್ದನ್ನ ಅಲ್ಲಿ ಕರ್ದಿಯಾನೆ, ಅಲ್ಲಿ ದರ್ಶನ ಮಾಡ್ಕೊಂಡ್ ಬಂದು ಅದನ್ನ ಮುಟ್ಟಕ್ಕೆ. ಈ ಜಗಳ ಮತ್ತೆ ಸೂಪರ್ ಆಗಿದೆ. ಅರ್ಜೆಂಟ್ ಆದ್ರೆ ನಿಲ್ಸ್ಕೊಂಡ್ಬಿಡ್ಬೇಕಂತ ಒಂದು 10 ನಿಮಿಷ. ಹೌದು, ದರ್ಶನ ಮಾಡಾದ್ಮೇಲೆ ಹೋಗ್ಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕೊಟ್ಟಿರೋದು. ನೋಡಿ. ಇಲ್ಲ ನಾಯಿ ಮುಟ್ಟಕ್ ಹೋಗಿದ್ ನಾವು. ಅಲ್ಲ ಅದ್ರ ಪಾಡಿಗೆ ಅದಿದೆ ಅಂತ ಕರೆದಿ ಕರೆದ ಹತ್ರ ಬಂದು ಅದನ್ನ ಮುಟ್ಟಿಸ್ಕೊತಾನಂತೆ. ಈಗ ಅಲ್ಲಿ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ನಾವು. ಅಣ್ಣ 2 ಕಾಫಿ. ಇವಾಗಿನ್ನು ನಮ್ಮ ಕಾಫಿ ಟೀ ಸೆಷನ್ ಮುಗೀತು. ಈಗ 5:30 ಆಯ್ತು. ದರ್ಶನ ಆಗಿ ಇವಾಗ ಇದಕ್ಕೆ ಹೊರಡ್ತಾ ಇದೀವಿ. ತಿರುವನಲ್ಲರ್ ಅಂತ ಇದೆ, ಅಲ್ಲಿಗೆ ಹೊರಟಿದೀವಿ. ಅದಕ್ಕೆ ಒಂದು ಕಾಫಿ ಏನಾದ್ರು ಕುತ್ಕೊಂಡು ಹೋಗೋಣ ಅಂತಾನೆ ನಿಲ್ಸಿದ್ವಿ. ಇವಾಗ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪು ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಇದಾದ್ಮೇಲೆ ರೂಮ್ ವ್ಯವಸ್ಥೆ ಆಗಿದೆ. ಒಂದು ರೂಮು ಇದೆ, ನೈಟು ಬರೀ ಸ್ಲೀಪಿಗಷ್ಟೇ. ಅಲ್ಲಿಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಮತ್ತೆ ದರ್ಶನ ಇದೆ. ಬ್ರೋಕರ್ಗಳು ತುಂಬಾ ಜನ ಸಿಗ್ತಾರೆ. ಅವ್ರದ್ದು ಯಾರದ್ದು ತಗೋಬೇಡಿ, ಅಲ್ಲಿ ಹೋಗಿ ಕೌಂಟರ್ ಅಲ್ಲಿ ಬರ್ಸ್ಬಿಟ್ಟು ನೀವು ಅಂತ ಅರ್ಚನೆದು ಬರ್ಸಿ ಅಲ್ಲೇ ತಗೊಳ್ಳಿ ಇರ್ತಾರೆ. ಇವಾಗ ದರ್ಶನ ಮುಗೀತು. ಆಕ್ಚುಲಿ ಟೆಂಪಲ್ ಒಳಗೆ ಕ್ಯಾಮ್ರಾ ಅಂದ್ರೆ ಫೋಟೋಸ್ ವಿಡಿಯೋಸ್ ಏನು ತೆಗಿಯಂಗಿಲ್ಲ, ಹಂಗಾಗಿ ಏನು ತೆಗಿಯಕ್ಕಾಗಲ್ಲ. ತಮಿಳ್ನಾಡು ಸ್ವಲ್ಪ ರಿಸ್ಟ್ರಿಕ್ಷನ್ ಸ್ಟೇಟ್ ಅಂದ್ರೆ ಟೆಂಪಲ್ಸ್ಗೆ, ಅವ್ರ ಸೇಫ್ಟಿ ಪರ್ಪಸ್ ಮಾಡಿದ್ದಾರೆ. ಇದು ಆಕ್ಚುಲಿ ತುಂಬಾ ಫೇಮಸ್ ಟೆಂಪಲ್ ತಿರುವನಲ್ಲೈ ಅಂತ ಬಂದಿದೆ. ಅಲ್ಲೊಂದು ಟೆಂಪಲ್, ಅಲ್ಲಿಗೆ ಬಂದಿದ್ವಿ. ದರ್ಶನ ಮುಗೀತು. ಇವಾಗ ನೋಡಿ ನಮ್ಮ ಅಮ್ಮ ನೋಡಿ ಅಣ್ಣಂಗೆಲ್ಲ ಹೇಳ್ತಾ ಇದಾರೆ ದರ್ಶನದ್ದು ಏನ್ ಮಾಡ್ಬೇಕು ಮನೆಗೆ ಹೋದ್ಮೇಲೆ ಅಂತದೆಲ್ಲ. ಎಷ್ಟು ಡೆಡಿಕೇಶನ್ ಅಂದ್ರೆ ಕಾರಣ. ಅವರು ಹಾರ ಕೊಟ್ಟಿದ್ರು ಸರಿ, ಆಕೆ ಅಂತ ಗಾಡಿಗೆ ಹಾಕ್ತಾರೆ. ಟೆಂಪಲ್ ಈಗ ಹೆಂಗಿದ್ರೆ ಲಾಡ್ಜಿಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ ತಾನೆ. ಹಂಗೆ ನೋಡ್ಬೇಕು. ನಮ್ಮ ಬಟ್ಟೆ ಅಂಗಡಿ ಗೈಸ್ ಇವಾಗ ನಿಲ್ಸಿದೀವಿ ಚಾಟ್ಸ್ ತಿನ್ನಕ್ಕೆ. ನೈಟ್ ಏನಾದ್ರು ತಿನ್ನೋಣ ಅಂತ ಬಂದಿದೀವಿ. ಚಾಟ್ಸ್ ಮಸಾಲ ಪುರಿ ಮತ್ತೆ ಪಾನಿಪುರಿ ಹೇಳಿದೀವಿ. ನಮ್ಮ ಅಪ್ಪ ವಡಾಪಾವ್ ಹೇಳಿದ್ದಾರೆ. ಗೊತ್ತಿಲ್ಲ ಹೆಂಗ್ ಕೊಡ್ತಾರೆ ಏನು ಅಂತ ಐಡಿಯಾ ಇಲ್ಲ. ಎಷ್ಟು ಕ್ವಾಂಟಿಟಿ ಏನು ಐಡಿಯಾನೂ ಇಲ್ಲ. ಫಸ್ಟ್ ಆಫ್ ಆಲ್ ನೋಡಿ ಮಸಾಲ ಪುರಿ ಕೇಳಿದೆ, ಹೆಂಗ್ ಕೊಡ್ತಾರೆ ನೋಡಿ ಅವರು. ತುಂಬಾ ಒಂದು 15-20 ದಿನ ಬಿಟ್ಟು ತಿಂತಾರದು ಚಾಟ್ಸ್. ನೋಡ್ ಹೆಂಗಿದೆ ಟೇಸ್ಟ್. ನಮ್ಮ ಅಣ್ಣ ವೆಜ್ ಪಿಜ್ಜಾ ಹೇಳಿದ್ದಾನೆ. ಇಲ್ಲ ಸಾಕು. ಚೆನ್ನಾಗಿದೆ ಹೋಟ್ಲ್ ಇದು, ಜೆಫರ್. ಹೆಂಗಿದೆ ಚೆನ್ನಾಗಿ.
ಏನು ಯಪ್ಪ ಮಳೆ 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 ಬರ್ತದೆ ಮಳೆ ಓಡು 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 ಎಲ್ಲ ತಿನ್ನೋದು ಯಾಕೆ ವಾಯ್ಸ್ ಚೇಂಜ್ ಆಗಿದೆ? ಹೌದಾ? 2-3 ಕಡೆ ಆಯ್ತು ರಸ. ನಾಳೆ ಒಂದು 2-3 ಆಯ್ತು ಇವಾಗ ರೂಮಿಗೆ ಬಂದು 2000 ಪೇ ಮಾಡಿ रूम की सेकंड फ्लोर ಸ್ವಾಮಿ ದರ್ಶನಂ ಕೋಯಿಲ್ ಸಕ್ಕತ್ತಾಗಿದೆ ಹೆಂಗ ಅನ್ಸ್ಬೇಕು ಇಲ್ಲಿ ರೂಮ್ ಬುಕ್ ಮಾಡಿದ್ದಕ್ಕೆ ಚೆನ್ನಾಗಿದೆ, ಸೂಪರ್ ಆಗಿದೆ. ನಾನು ಫುಲ್ ವೆರಿ ಏನೋ ವೆರಿ ಕ್ಲೀನ್, ಸೂಪರ್. and snacks is also good quality and ಸ್ನಾಕ್ಸ್ ಬಗ್ಗೆ ಹೂ ಇಸ್ ಟಾಕಿಂಗ್? no ಏಯ್, ಇದು ರೂಮ್ ಬಗ್ಗೆ ಮಾತಾಡ್ತಿರೋದು. ನೋಡಿ ರೂಮ್ ಅದೇ. ಸೊ ಇವಾಗ ರೂಮ್ ತುಂಬಾ ಚೆನ್ನಾಗಿದೆ ಅಂಡ್ ಥ್ಯಾಂಕ್ಸ್ ಫಾರ್ ಲುಕಿಂಗ್ ಸಚ್ ಕ್ವಾಲಿಟಿ ರೂಮ್ ಮಿಸ್ಟರ್ ದರ್ಪಣಾತ್ರೇಯ कंग्रेचुलेशन ब्रदर बाबा लैटरी and Guraj. Guraj. Okay. And hopefully entire day we had darshan travel. That's it. So little bit tired. Almost 15 hours travel. Yeah, 15 hours travel Non-stop. almost non-stop. And tomorrow we will have Swami Darshani Darshanam. And then after that we are packing and going to our home back. Thank you. ಹೆಂಗ ಅನ್ಸ್ತು ಇವತ್ತಿನ ಬರ್ಡೇ? ಅಂದ್ರೆ ಇವತ್ತಿನ ಬರ್ಡೇ ಸ್ಪೆಷಲ್. After so long years. After so ಆರ್ಡರ್ ಮಾಡೋಣ. ಅಪ್ಪ, ಸುಮ್ನೆ ಇರು. ಮರ್ಸ್ಬೇಡ, ಸ್ಪೀಚ್ ಮಾಡ್ಕೊಂಡ್ ಬಂದೆ ಬೆಳಗಿಂದ. ಆಫ್ಟರ್ ಸೋ ಲಾಂಗ್ ಇಯರ್ಸ್ ಫ್ಯಾಮಿಲಿ ಟ್ರಿಪ್ ನಮ್ಮ ಬರ್ಡೇ ಸಹ ಹೋಗ್ತಿರೋದು ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನಮ್ ಪ್ಲಾನ್ ಇದ್ದಿದ್ದು ತಿರುವನಂತಪುರಂ ಆಮೇಲೆ ಕನ್ಯಾಕುಮಾರಿ ಡಿಫ್ರೆಂಟ್ ಅಂಡ್ ಅದೇ ನಮ್ಮನ್ನ ಇಲ್ಲ. ಇನ್ನೂ ನಮ್ಗೆ ಏನು ಖುಷಿ ಆಗಿತ್ತು ಅಂದ್ರೆ ನಾವು ಹೊರಟಿದ ತಕ್ಷಣನೇ ಫಸ್ಟ್ ನಮ್ಗೆ ತಿರುಪತಿ ಪ್ರಸಾದ ಸಿಕ್ತು. ಸೊ ಅದು ನಮ್ಗೆ ಒಂದು ಶುಭ ಸೂಚನೆ ಅಥವಾ ಗುಡ್ ಸೈನ್. ನಮ್ಮ ತಿಮ್ಮಪ್ಪ ಪ್ರಸಾದ ಕೊಟ್ಟು ಕಳಿಸ್ದ ನಿಮ್ ದೇವ್ರ ದಯೆಯಿಂದ ನಮ್ಗೆ VIP ದರ್ಶನ ಸಿಕ್ಕಿದೆ. ಯಾವ ದೇವಸ್ಥಾನ? ತಿರುನಲ್ಲಾರ್ ದೇವಸ್ಥಾನದಲ್ಲಿ. ಸೊ ತುಂಬಾ ಥ್ಯಾಂಕ್ ಯು. ವಿ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್. ನಮ್ಮ ರೂಮ್ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಲಕ್ಸುರಿ ಅಂದ್ರೆ ಲಕ್ಸುರಿ. ನಾಳೆ ನೋಡಿ ಒಳ್ಳೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇದೆ. ಹೌದಾ? ನಾಳೆ ಎಲ್ಲ ಇದೆ. Complimentary ಹಾ. breakfast. ನಾಳೆ ಎಲ್ಲ ಇದೆ. ಥ್ಯಾಂಕ್ ಯು. ಚೆನ್ನಾಗಿರೋ ರೂಮ್ ಬುಕ್ ಮಾಡಿದ್ದೀನಿ. ಹೆಂಗೆ Face to face. ಎಲ್ಲ ತಂದಿದೀವಪ್ಪ. ಅಲ್ಲ ಕಾಂಪ್ಲಿಮೆಂಟರಿ ಕೊಡ್ತಾರೆ. ಅದು ಕೊಡ್ತದೆ. ಅದು ಸಕ್ಕತ್ತಾಗಿದೆ. ಚೆನ್ನಾಗಿದೆ. ರೂಮ್ ಇಸ್ ಗುಡ್. ವ್ಯೂ ಇಲ್ಲಿದೆ ಬಟ್ ಬೆಳಗ್ಗೆ ಕಾಣಿಸ್ತೀನಿ. ಐಸ್ ಇವಾಗ ಇನ್ಸ್ಟೆಂಟ್ ಕಾಫಿ ಮಾಡ್ಕೊಂತ ನೋಡೋಣ ಹೆಂಗ್ ಬರತ್ತೇನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಪ್ಲೀಸ್ ತೆಗಿಪ. ಇಲ್ಲಿ ಅದನ್ನ ಲೋಟಕ್ಕೆ ಹಾಕೋ ಫಸ್ಟ್ ನೀರು ಬಿಸಿ ಮಾಡಿದೇನಾ? ಇಲ್ಲ ಇಲ್ಲ ಇನ್ನೂ ಬಿಸಿ ಮಾಡಿಲ್ಲ. ಇನ್ನೂ ಬಿಸಿ ಮಾಡಿ ಅದೇನ್ ಹಾಲು ಉಕ್ಕುತ್ತೆ ಇವಾಗ ಅದು ಬಿಸಿ ಮಾಡಕ್ ಮತ್ತೆ ಇವಾಗ ಏನ್ ಮಾಡ್ಲಿ? ಅಲ್ವಾ ಸುಖಿ ಗೊತ್ತಿದ್ದು ಒಂಥರ ಮತ್ತೆ ಏನೇ ಕುತ್ಕೊಂಡು ನೀನ್ ಇಲ್ಲಿ ಬಂದು ಏನ್ ತಿಳ್ಕೊಂಡೆ ಅಂದ್ರೆ ಯಾವ ಪಾಟಿ ಅರ್ಧ ಇದು ಇಷ್ಟು ಹಾಕಿದ್ರೆ ಇನ್ನೂ ಅರ್ಧ ಅವ್ರ ಗ್ಯಾರಂಟಿ ಎಷ್ಟು ಚೀಪ್ ಅನ್ಕೋತಾರೆ ಅಂದ್ರೆ ಇದನ್ನ ಚೆಲ್ಬಿಟ್ಟು ತೊಳ್ಕೊಂಡು ಬರೀ ನೀರನ್ನ ಬಿಸಿ ಮಾಡಿ ಒಂದ್ ಲೋಟಕ್ಕೆ ಹಾಕಿ ಈ ಪೌಡ್ರು ಮತ್ತೆ ಬಿಸಿ ಮಾಡ್ತಿದ್ದೀವಿ. ಅಮ್ಮ ಹಾಲೇ ಮಾಡು ನೋಡಲಿ ಸಾಕು ಸುಮ್ಮನೆ ಅದು. 5 ಪ್ಯಾಕೆಟ್ ಹಾಕ್ಬಿಡು ಹೋಗ್ಬಿಡಿ. ಬಿಸಿ ಮಾಡಿಲ್ಲ ಎಲ್ಲ ಚೆಲ್ಲಿ
ರಾತ್ರಿ ಎಲ್ಲ ಇವಾಗ ಬಳಿತಾ ಕುತ್ಕೋಬೇಕಲ್ಲ, ಏನಾರು ಮಾಡ್ಕೊಂಡು. ಯೂಸ್ ಅಂತ ಇರತ್ತೆ ನೋಡಮ್ಮ, ಹೋಗಿ ಅದು ವೇಟ್ ಯೂಸ್ ಕ್ವಾಂಟಮ್ ಯೂಸ್ ಏನು ಇಲ್ಲ ಈಗ ಆಗೋಷ್ಟು. ಕೊಡಮ್ಮ ಇಲ್ಲಿ. ಸೆಕೆಂಡ್ ಮಾಡ್ಬಿಟ್ಟು ಆಫ್ ಮಾಡ್ಬಿಡು, 1 ನಿಮಿಷ ಬಿಸಿ ಮಾಡ್ಬಿಟ್ಟು. ಆಮೇಲೆ ಕ್ಯಾಪ್ ತೆಗಿಯಮ್ಮ. ಹಾ, ಏನೋ ನೀನು ಕೇಳ್ಬೇಕು ಸುಖಿ, ನೀನ್ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಟೈಮ್ ಮಾಡ್ತಿದೀಯ. ಏನ್ ಮಾಡಿ ಗೊತ್ತಾ, ಏನಿಲ್ಲ, ನೀರನ್ನ ಕುದಿಸಕ್ಕಿಟ್ಟು ಕುದಿಸ್ಬೇಕು, ಆಮೇಲೆ ಹಾಲಿನ ಪೌಡರ್ ಹಾಕ್ಬೇಕು. ನೀನೇನ್ ಮಾಡ್ದಿ? ತಣ್ಣನೆ ನೀರಿಗೆ ಅರ್ಧ ಜಗ್ಗು ನೀರ್ ಹಾಕ್ಬಿಟ್ಟು ಆ ತಣ್ಣನೆ ನೀರಿಗೆ ಹಾಲಿನ ಪೌಡ್ರು ಕುತ್ಕೊಂಡ್ ಕಟ್ ಮಾಡಿ ಹಾಕ್ತಾನೆ ಇದ್ರೆ ಅಲ್ಲಿ ತುಂಬಿಟ್ಟಿರೋ ಅಷ್ಟು ಹಾಲಿನ ಪೌಡ್ರು ಅಲ್ಲೋಡಲ್ಲಿ ಇನ್ನು. ತಡಿಯಪ್ಪ, ಸಾಕು, ನೋಡೋಣ ಏನಪ್ಪ ಏನಾಗತ್ತೆ ಅಂತ. ತಡಿ, ತೊಳ್ಳು ನೀರಾಗಿದೆ. ಅದು ಕೊಡೋದು ಕಾಫಿ ಪೌಡ್ರು. ನೀರ್ ಹಾಕಿದ್ರು ಬೇಗ. ನೀಟಾಗಿ ತೊಳೆದ್ಬಿಟ್ಟು ಮಜ್ಜಿಗೆ ತಿನ್ನಿ. ಸೀದಾ ಹೋಗಿದೆ. ಇದೆ